ಎಂಎಲ್ಸಿ ಸಿಟಿ ರವಿ ವಿರುದ್ಧ ಗೋ ಬ್ಯಾಕ್ ಘೋಷಣೆ ಈಗ ಕೇಳಿಬಂದಿದೆ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಗಲಾಟೆ ಜೋರಾಗಿದೆ. ಸಿಟಿ ರವಿ ಮುಂದೆಯೇ ಕೈಕಮಲ ಕಾರ್ಯಕರ್ತರ ಹೊಡೆದಾಟ ಜೋರಾಗಿರುವಂತದ್ದು. ಕಾಮಗಾರಿ ವೀಕ್ಷಣೆಗೆ ಸಿಟಿ ರವಿ ಆಗಮಿಸಿದ್ದ ವೇಳೆ ಈ ಹೈಡ್ರಾಮಾ ನಡೆದಿದೆ. ರಾಂಪುರದಿಂದ ಶಕ್ತಿನಗರದವರೆಗೂ ನಡೀತಾ ಇರುವಂತಹ ಕಾಮಗಾರಿ. ರಾಂಪುರ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಗಲಾಟೆಯನ್ನ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮತ್ತು ಸಿಟಿ ರವಿ ಮಧ್ಯೆ ಒಂದು ಧರಣಿ ಆಗಿರುವಂತದ್ದು. ಕೆಲ ಚೀಲಗಳನ್ನ ಬಿಟ್ಟು ಗಲಾಟೆಯನ್ನ ಮಾಡಿಸಿದ್ದಾರೆ. ಚಿಲ್ಲರೆ ರಾಜಕಾರಣಕ್ಕೆ ನಾನು ಹೆದರೋದಿಲ್ಲ ಅಂತ ಗುಡುಗಿದ್ದಾರೆ ಸಿಟಿ ರವಿ ಅವರು. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಗೋ ಬ್ಯಾಕ್ ಘೋಷಣೆ ಈಗ ಕೇಳಿ ಬಂದಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಗಲಾಟೆಯಾಗಿದೆ. ಸಿಟಿ ರವಿ ಮುಂದೆಯೇ ಕೈಕಮಲ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಕಾಮಗಾರಿ ವೀಕ್ಷಣೆಗೆ ಸಿಟಿ ರವಿ ಆಗಮಿಸಿದ್ದ ವೇಳೆ ಈ ಹೈಡ್ರಾಮಾ ನಡೆದಿದೆ. ರಾಂಪುರದಿಂದ ಶಕ್ತಿ ನಗರದವರೆಗೂ ಈ ಒಂದು ಕಾಮಗಾರಿ ನಡೀತಾ ಇರುವಂತದ್ದು. ರಾಮಪುರ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಗಲಾಟೆಯನ್ನ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮತ್ತು ಸಿಟಿ ರವಿ ರಸ್ತೆಯ ಮಧ್ಯೆ ಕೂತು ಧರಣಿಯನ್ನ ಮಾಡಿದ್ದಾರೆ. ಕೆಲ ಚೇಲಾಗಳನ್ನ ಬಿಟ್ಟು ಗಲಾಟೆ ಮಾಡಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಚಿಲ್ಲರೆ ರಾಜಕಾರಣಕ್ಕೆ ನಾನು ಹೆದರೋದಿಲ್ಲ, ಬಗ್ಗೋದಿಲ್ಲ ಅಂತ ಸಿಟಿ ರವಿ ಗುಡುಗಿದ್ದಾರೆ. ಚಿಲ್ಲರೆ ಗಿರಾಕಿ ಇವೆಲ್ಲ ಚಿಲ್ಲರೆ ರಾಜಕಾರಣಕ್ಕೆ ಹೆದರುವಂತವ್ರು ಏನಿಲ್ಲ. ನಾನು ಪಶ್ಚಿಮ ಬಂಗಾಳ ಚುನಾವಣೆ ಮುಗಿಸಿ ಬಂದಿದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ತಲೆ ತೆಗಿತೀವಿ ಎಂದವ್ರನ್ನೇ ಎದುರಿಸಿ ರಾಜಕೀಯವಾಗಿ ಅವ್ರ ತಲೆ ತೆಗೆದು ಬಿಜೆಪಿ ತಲೆ ಪ್ರತಿಷ್ಠಾಪನೆ ಮಾಡಿ ಬಂದಿದ್ದೀನಿ. ಈ ಚಿಲ್ಲರೆಗಳು ಯಾವ ಲೆಕ್ಕ? ಇವು ಚಿಲ್ಲರೆಗಳು ನನ್ನ ಹಿಂದ್ಗಡೆ ಬಕೆಟ್ ಇಟ್ಕೊಂಡಿದ್ದವು. ಇವ್ಯಾವಕ್ಕೂ ಎಕ್ಸ್ಟ್ರಾ ಕೆಪಾಸಿಟಿ ಇಲ್ಲ. ಇವೆಲ್ಲ ಪೇಮೆಂಟ್ ಗಿರಾಕಿಗಳು, ತಟ್ಟೆ ಕಾಸಿನ ಗಿರಾಕಿಗಳು ನಮ್ಮ ಹಿಂದ್ಗಡ್ಲೆ ಬಕೆಟ್ ಹಿಡ್ಕೊಂಡಿದ್ದವು. ಈ ಚಿಲ್ಲರೆ ಗಿರಾಕಿಗಳು ಚಿಲ್ಲರೆ ರಾಜಕಾರಣ ನಾನ್ ಕಂಡಿಲ್ವಾ? ಗುರುವಿಗೆ ತಿರುಮಂತ್ರ ಹೇಳಕ್ಕಾಗಲ್ಲ. ಇವೆಲ್ಲ ಚಿಲ್ಲರೆ ರಾಜಕಾರಣಕ್ಕೆ ಹೆದರುವಂತವ್ರು ಏನಿಲ್ಲ. ನಾನು ಪಶ್ಚಿಮ ಬಂಗಾಳ ಚುನಾವಣೆ ಮುಗಿಸಿ ಬಂದಿದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ತಲೆ ತೆಗಿತೀವಿ ಎಂದವ್ರನ್ನೇ ಎದುರಿಸಿ ರಾಜಕೀಯವಾಗಿ ಅವ್ರ ತಲೆ ತೆಗೆದು ಬಿಜೆಪಿ ತಲೆ ಪ್ರತಿಷ್ಠಾಪನೆ ಮಾಡಿ ಬಂದಿದ್ದೀವಿ. ಈ ಚಿಲ್ಲರೆಗಳು ಯಾವ ಲೆಕ್ಕ? ಇವು ಚಿಲ್ಲರೆಗಳು ನನ್ನ ಹಿಂದ್ಗಡೆ ಬಕೆಟ್ ಇಟ್ಕೊಂಡಿದ್ದವು. ಇವ್ಯಾವಕ್ಕೂ ಎಕ್ಸ್ಟ್ರಾ ಕೆಪಾಸಿಟಿ ಇಲ್ಲ. ಇವೆಲ್ಲ ಪೇಮೆಂಟ್ ಗಿರಾಕಿಗಳು, ತಟ್ಟೆ ಕಾಸಿನ ಗಿರಾಕಿಗಳು ನಮ್ಮ ಹಿಂದ್ಗಡೆ ಬಕೆಟ್ ಹಿಡ್ಕೊಂಡು ಈ ಚಿಲ್ಲರೆ ಗಿರಾಕಿಗಳು ಚಿಲ್ಲರೆ ರಾಜಕಾರಣ ನಾನ್ ಕಂಡಿಲ್ವಾ? ಗುರುವಿಗೆ ತಿರುಮಂತ್ರ ಹೇಳಕ್ಕಾಗಲ್ಲ.